ಈ ಲೆಹರ್ ಸಿಂಗ್ ಸಿರೋಯಾ ಈಸ್ ಬೇಸಿಕಲಿ ಫ್ರಮ್ ರಾಜಸ್ಥಾನ್. ನಮ್ಮ ರಾಜ್ಯಕ್ಕೆ ಬಂದು RSS ಮೂಲಕ ಎಲ್ಲ ತಿಂದು ಉಂಡು ಎಲ್ಲ ಸ್ವತ್ತನ್ನು ಅವ್ರ ರಾಜ್ಯಗಳಿಗೆ ರವಾನಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥ ವ್ಯಕ್ತಿ ನಿನ್ನೆ ಪಾರ್ಲಿಮೆಂಟ್ ಮುಂದುಗಡೆ ನಿಂತು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಪ್ರತಾಪ್ ಸಿಂಹರವರನ್ನು ಟ್ರಾಪ್ ಮಾಡುವಂಥ ಒಂದು ಹುನ್ನಾರ ಅಂತ ಒಂದು ಅರ್ಧಂಬರ್ಧ ಕನ್ನಡದಲ್ಲಿ ಪಾಪ ಮಾತಾಡಿದ್ದಾರೆ. ಈ ಲೆಹರ್ ಸಿಂಗ್ ಅವ್ರಿಗೆ ಒಬ್ಬ ರಾಜ್ಯಸಭಾ MP ಅನ್ನುವಂಥದ್ದು ಜವಾಬ್ದಾರಿಯುತವಾಗಿ ಮಾತಾಡಬೇಕು. ಏನು ಮಾತಾಡಿದ್ರು ತನಿಖೆ ವಿಚಾರದಲ್ಲಿ ತನಿಖೆ ಈಗಾಗಲೇ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಯವರು ತನಿಖೆ ಶುರು ಮಾಡಿದ್ದಾರೆ. ಅದ್ರ ಮೇಲೆ ಇನ್ಫ್ಲೂಯೆನ್ಸ್ ಮಾಡುತ್ತೆ, ಇನ್ಫ್ಲೂಯೆನ್ಸ್ ಬೀರುತ್ತೆ ಅನ್ನುವಂಥದ್ದು ಬೇಸಿಕ್ ಕಾಮನ್ ಸೆನ್ಸ್ ಇಲ್ಲದೇ ಮಾತಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? It is very ridiculous and irresponsible statement which he has made yesterday. ಕಾಂಗ್ರೆಸ್ ಪಕ್ಷದವರು ಪ್ರತಾಪ್ ಸಿಂಹನ ಟ್ರಾಪ್ ಮಾಡ್ತಾರಂತೆ. ಸಿದ್ದರಾಮಯ್ಯನವರ ಮಗನ ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿಗೆ ನಿಲ್ಲಿಸಬೇಕು ಅನ್ನುವಂಥ ಹುನ್ನಾರ ಉದ್ದೇಶ ಇಟ್ಕೊಂಡು ಅವ್ರ ಮೇಲೆ ಅಪಪ್ರಚಾರ ಮಾಡುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಿದ್ದೀವಂತೆ. ಅದೆಲ್ಲ ನಿಮ್ಮ BJPಯವರು ಮಾಡುವಂಥ ಹಲ್ಕೆಟ್ ಕೆಲಸ ಅದು. ಸಿದ್ದರಾಮಯ್ಯನವರು ಅವ್ರ ಜೀವನದಲ್ಲೇ ಇಂಥ ಕೆಲಸಗಳನ್ನು ಯಾವತ್ತೂ ಮಾಡಿಲ್ಲ, ಮಾಡೋದೂ ಇಲ್ಲ. ಅದನ್ನು ಅರ್ಥ ಮಾಡ್ಕೊಬೇಕು. ಲೆಹರ್ ಸಿಂಗ್ ಅವರೇ, ಪಾರ್ಲಿಮೆಂಟ್ ಅಟ್ಯಾಕ್ ಆಗಿ 15 ನಿಮಿಷಕ್ಕೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪ್ರತಾಪ್ ಸಿಂಗ್ ಕಚೇರಿ ಮುಂದುಗಡೆ ಪ್ರತಿಭಟನೆ ಮಾಡ್ತಾರೆ ಅಂತ ಹೇಳಿಕೆ ಕೊಟ್ಟಿದ್ದೀರಿ. ಏನಾದರೂ ಬೇಸಿಕ್ ಸೆನ್ಸ್ ಇದೆಯಾ ನಿಮಗೆ? ಪಾರ್ಲಿಮೆಂಟ್ ಒಳಗಡೆ ನುಗ್ಗಿದ್ದು ಯಾವಾಗ, ಸಮಯ ಏನು ಅನ್ನುವಂಥದ್ದು ಗೊತ್ತಿದೆಯಾ? 12 ಗಂಟೆ 45 ನಿಮಿಷಕ್ಕೆ ಗಲಾಟೆ ಆಗಿದ್ದು. 12 ಗಂಟೆ 45 ನಿಮಿಷ. ನಾವು ಸ್ಟ್ರೈಕ್ ಮಾಡಿದ್ದಿಲ್ಲಿ 5 ಗಂಟೆಗೆ. 12 ಗಂಟೆ 45 ನಿಮಿಷದ 5 ಗಂಟೆವರೆಗೆ ಈ 15 ನಿಮಿಷದ ಟೈಮ್ ಲಿಮಿಟ್. ಅದು ಏನೇನೋ ಹುಚ್ಚುಚ್ಚುಂತಾರೆ, ಏನೇನೋ ಹೇಳಿಕೆ ಕೊಡ್ತಿರಲ್ರಿ. ತನಿಖೆ ನಡೆಯುವಂಥ ತನಿಖೆನ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡುವಂಥದ್ದಕ್ಕೆ ಈಗಾಗಲೇ ನಿನ್ನೆಯಿಂದ BJP ಮುಖಂಡರುಗಳು ಶುರು ಮಾಡಿದ್ದಾರೆ. ಆಮೇಲೆ ಯಾರೊಬ್ಬ CT ರವಿ ಟೂಲ್ ಕಿಟ್ ಅಂತೆ, ಕಾಂಗ್ರೆಸ್ ಪಕ್ಷದ ಟೂಲ್ ಕಿಟ್ ಅಂತೆ. ಈ ಹಿಮ್ಸೆಲ್ಫ್ ಇಸ್ ಎ ಟೂಲ್ ಕಿಟ್. CT ರವಿ ಹಿಮ್ಸೆಲ್ಫ್ ಇಸ್ ಎ ಟೂಲ್ ಕಿಟ್ ಮ್ಯಾನ್. ಮಾನ ಮರ್ಯಾದೆ ಏನಾದರೂ ಇದು ಇಲ್ಲಿ ಇಷ್ಟೊತ್ತಿಗಾಗಲೇ ನೀವು ಪಾಸ್ ಕೊಟ್ಟಂಥ ವ್ಯಕ್ತಿಗೆ, 3 ಜನಕ್ಕೆ ಪಾಸ್ ಕೊಟ್ಟು ಒಳಗಡೆ ನುಗ್ಗಿಸೋಂಥ ವ್ಯಕ್ತಿಗೆ ಇಂಥವ್ರಿಗೊಂದು ವಿಚಾರಣೆ ಮಾಡುವಂಥ ಕೆಲಸ ಮಾಡಲಿಲ್ಲ, ಒಂದು ನೋಟಿಸ್ ಕೊಡಲಿಲ್ವಲ್ರಿ? ಎಲ್ಲಿದೆಯಪ್ಪ ಪ್ರತಾಪ್ ಸಿಂಹ ಕಳೆದೋಗಿದ್ದಾರೆ, ಕಾಣ್ತಾ ಇಲ್ಲ. ಎಲ್ಲೂ ಮಾಧ್ಯಮಗಳು ಕಾಣಿಸ್ತಾ ಇಲ್ಲ. ನಿನ್ನೆ ಮಾತ್ರ ಇದ್ದಕ್ಕಿದ್ದಂಗೆ 2 ಪುಟದ ಒಂದು ಪತ್ರ ಕೊಟ್ಟವರು. ಅದು ಪತ್ರದ ವಿಚಾರಕ್ಕೆ ಆಮೇಲೆ ಬರ್ತೀನಿ ನಾನು. ಅದರಿಂದ ನೀವು ಏನು ಹೇಳಿಕೆ ಕೊಡ್ತೀರಿ, ಕೊಡುವಾಗ ಸ್ವಲ್ಪ ನಾಲ್ಗೆ ಮೇಲೆ ಹಿಡಿತಾ ಇಟ್ಕೊಂಡು ಹೇಳಿಕೆ ಕೊಡುವಂಥ ಕೆಲಸವನ್ನು ಮಾಡಬೇಕು. ಹಿಟ್ ಆ್ಯಂಡ್ ರನ್ ಸ್ಟೇಟ್ಮೆಂಟ್ ಮಾಡಿ ಜನಗಳನ್ನ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡಬೇಡಿ. ತನಿಖೆ ನಡೆಯುವಂಥ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ಇಂಪಾರ್ಷಿಯಲ್ಗೆ ತನಿಖೆ ಮಾಡಬೇಕು ಅನ್ನುವಂಥದ್ದೇ ನಮ್ಮ ಉದ್ದೇಶ. ನಾವು ಅದನ್ನೇ ಕೇಳ್ತಾ ಇದ್ದೀವಿ, ನಾವು ಅದನ್ನೇ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ರಾಜ್ಯದ ನಾಯಕರು ಮತ್ತು ರಾಷ್ಟ್ರದ ನಾಯಕರುಗಳು ಅದನ್ನೇ ಕೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳುವಂಥ ಕೆಲಸವನ್ನು ಕಾಣಿಸ್ತಾ ಇಲ್ವಲ್ಲ ನೀವು? ಈಗಾಗಲೇ ಈ ಇನ್ಸಿಡೆಂಟ್ ನಡೆದು 4 ದಿವಸ ಆದಮೇಲೂ ಕೂಡ ಒಂದು ನೋಟಿಸ್ ಕೊಡುವಂಥ ಕೆಲಸವನ್ನು ಮಾಡಲ್ಲ. ಬೇರೆ ರೀತಿ ಸ್ಟೇಟ್ಮೆಂಟ್ ಕೊಡೋದ್ರ ಮೂಲಕ ಇದನ್ನು ಬೇರೆ ದಿಕ್ಕಿಗೆ ತಿರುಗಿಸುವಂಥದ್ದು ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ ಅನ್ನುವಂಥದ್ದು ಕಾಣಿಸ್ತಾ ಇದೆ ಭಾಳ ಸ್ಪಷ್ಟವಾಗಿ.